ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ವೋಟರ್ ಐ ಡಿ ಕಾರ್ಡನ್ನು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರದೆಲ್ಲ ಹಳೆಯ ವೋಟರ್ ಐ ಡಿ ಕಾರ್ಡ್ಗಳಿರ್ತವೆ, ಇವಾಗ ಹೊಸದಾಗಿ ಕಲರ್ ಪ್ರಿಂಟಲ್ಲಿ ನಿಮ್ಮೊಂದು ವೋಟರ್ ಐ ಡಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದ್ದು ಏನಾಗಿರುತ್ತೆ ಅಂತಂದರೆ, ವೋಟರ್ ಐ ಡಿಗಳನ್ನು ಕಳೆದು ಹೋಗಿರುತ್ತೆ. SMC ನಂಬರ್ ಕೂಡ, ವೋಟರ್ ಐ ಡಿ ಕಾರ್ಡ್ ನಂಬರ್ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ವೀಕ್ಷಕರೇ, ಇವಾಗ ಏನು ರಾಜ್ಯದಲ್ಲಿ SR ಪ್ರಕ್ರಿಯೆ ನಡೀತಾ ಇದೆ, ರಾಜ್ಯದಲ್ಲಿ SR ಪ್ರಕ್ರಿಯೆ ನಡೆಯುವ ಸಮಯದಲ್ಲಿ BLO ಅವರು ಮನೆ ಮನೆಗೆ ನೀಡಿ ಪ್ರತಿಯೊಬ್ಬ ಮತದಾರರು ಯಾರಿದ್ದಾರೆ, ಮತದಾರರಿಗೆ SR ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿದ್ದಾರೆ. SR ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇರುತ್ತೆ ವೀಕ್ಷಕರೇ. ಆ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಟ್ಕೊಂಡು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಯಾವ ರೀತಿ ನಾವು ವೋಟರ್ ಐ ಡಿ ಕಾರ್ಡನ್ನು ತೆಗೆದುಕೊಳ್ಳೋದು ಮತ್ತು ಕಲರ್ ಪ್ರಿಂಟ್ ಯಾವ ರೀತಿ ತೆಗೆದುಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಹೀಗಾಗಿ SMC ನಂಬರ್ ನಿಮಗೆ ಗೊತ್ತಿಲ್ಲ ಅಂತಂದರೆ, ಈಗಾಗಲೇ SR ಪ್ರಕ್ರಿಯೆ ನಡೀತಾ ಇರೋದ್ರಿಂದ ನಿಮ್ಮ ಒಂದು SR ಎನ್ಯುಮರೇಷನ್ ಫಾರ್ಮಲ್ಲಿ SMC ನಂಬರ್ ಇರುತ್ತೆ ಅಂತಂದರೆ, ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುತ್ತೆ. ಆ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಬರೆದಿಟ್ಟುಕೊಳ್ಳಿ. ಬರೆದಿಟ್ಟುಕೊಂಡ ನಂತರ ವೀಕ್ಷಕರೇ, ನಾನು ಹೇಳುವಂಥ ಸ್ಟೆಪ್ಸ್ನ ಫಾಲೋ ಮಾಡಿದರೆ ನೀವು ಹೊಸದಾಗಿ ವೋಟರ್ ಐ ಡಿ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ವಿಷಯ. ಮತ್ತು ಇನ್ನೂ ಯಾರ್ಯಾರೆಲ್ಲ ಹಳೆಯ ವೋಟರ್ ಐ ಡಿ ಕಾರ್ಡ್ ಇದೆ, ಓಲ್ಡ್ ವೋಟರ್ ಐ ಡಿ ಕಾರ್ಡ್ ಇದ್ದರೆ, ನೀವು ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಹೊಸದಾಗಿ ಕಲರ್ ಪ್ರಿಂಟಲ್ಲಿ ವೋಟರ್ ಐ ಡಿ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕಡೆ ತನಕ ವಾಚ್ ಮಾಡಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ವೋಟರ್ ಐ ಡಿ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ NVSP ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ವೋಟರ್ ಅಂತ ಮೊದಲನೇ ಆಪ್ಷನ್ ತಮಗೆ ಕಾಣ್ತಾ ಇರ್ಬೋದು. ಈ ಒಂದು ವೋಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ಕೋಬೋದು, ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಯಿತು. ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಭಾಳಷ್ಟು ಆಪ್ಷನ್ಗಳು ತಮಗೆ ಕಾಣ್ತಾ ಇರುವಂಥದ್ದು. ಇಲ್ಲಿ ಫಾರ್ಮರ್ಸ್ ಸೆಕ್ಷನ್ ಅಂತ ಒಂದಿದೆ, ಇನ್ನೊಂದು ಸರ್ವಿಸಸ್ ಸೆಕ್ಷನ್ ಅಂತ ಇದೆ. ಸರ್ವಿಸಸ್ ಸೆಕ್ಷನ್ ಕೆಳಗಡೆ ನೋಡ್ಕೋಬೋದು ನೀವು. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಂಗೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ನಮಗೆ ಮಾರ್ಕ್ ಮಾಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಪಿಕ್ ಡೌನ್ಲೋಡ್ ಅಂತ ಇದೆ. ಈ ಒಂದು ಎಪಿಕ್ ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊಬೈಲ್ ನಂಬರ್ ಎಂಟ್ರಿ ಮಾಡೋದಾಗಿರುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ ವೀಕ್ಷಕರೇ. OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನು OTPನ ಎಂಟ್ರಿ ಮಾಡಿ ತಮಗೆ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ನೋಡ್ಕೊಳ್ಬೋದು, OTP ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿ ಲಾಗಿನ್ ಆಗಿರುವಂಥದ್ದು ವೀಕ್ಷಕರೇ. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ಕೋಬೋದು, ಡೌನ್ಲೋಡ್ ಕಾಪಿ ಆಫ್ ಎಪಿಕ್ ಕಾರ್ಡ್ ಅಂತ ಇದೆ. ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ಡೌನ್ಲೋಡೆಡ್ ವೋಟರ್ ಕಾರ್ಡ್ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಈಗಾಗಲೇ ನಿಮ್ಮ ಹತ್ರ ಏನು ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುತ್ತೆ, ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಎಂಟರ್ ಎಪಿಕ್ ನಂಬರ್ ಅಂತ ಇದೆ, ಇಲ್ಲಿ ಎಪಿಕ್ ನಂಬರ್ನ ಎಂಟ್ರಿ ಮಾಡೋದಾಗಿರುತ್ತೆ. ಅದಾದ ನಂತರ ಕೆಳಗಡೆ ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಎಪಿಕ್ ನಂಬರ್ ಎಂಟ್ರಿ ಮಾಡಿಕೊಂಡು ಮತ್ತು ಸೆಲೆಕ್ಟ್ ಸ್ಟೇಟ್ಸ್ನ ಸೆಲೆಕ್ಟ್ ಮಾಡಿ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಎಪಿಕ್ ನಂಬರ್ ಇಲ್ಲ, ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇಲ್ಲ ಅಂತಂದರೆ, ಈಗಾಗಲೇ SR ಎನ್ಯುಮರೇಷನ್ ಫಾರ್ಮಲ್ಲಿ ಏನು ನಿಮಗೆ SR ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ಆ ಒಂದು SR ಎನ್ಯುಮರೇಷನ್ ಫಾರ್ಮಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುತ್ತೆ. ಆ ಒಂದು ನಂಬರ್ನೇ ಒಂದು ಕಡೆ ಬರೆದುಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು ವೀಕ್ಷಕರೇ. ನಾನು ಇವಾಗ ಎಪಿಕ್ ನಂಬರ್ ಎಂಟ್ರಿ ಮಾಡಿ ತಮಗೆ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರು. ನೋಡ್ಕೊಳ್ಬೋದು, ವೋಟರ್ ಐ ಡಿ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು, ಮೊದಲನೇದಾಗಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುವಂಥದ್ದು. ಅದಾದ ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಎರಡನೇ ಕಾಲಮಲ್ಲಿ ನೇಮಲ್ಲಿ ನಿಮ್ಮ ಒಂದು ಹೆಸರಿರುವಂಥದ್ದು. ಅದಾದ ನಂತರ
ಇವಾಗ ಪ್ರೆಸೆಂಟಾಗಿ 2026ರ ವೋಟರ್ ಐ ಡಿ ಕಾರ್ಡಲ್ಲಿ ರಿಲೇಟಿವ್ ನೇಮ್ ಏನಿದೆ ಅದನ್ನೇ ಹೆಸರು ಇಲ್ಲಿ ತೋರಿಸುವಂಥದ್ದು, ತಮಗೆ ಶೋ ಆಗುವಂಥದ್ದು. ಅದಾದ ನಂತರ ಇಲ್ಲಿ ಸ್ಟೇಟ್ ಇರುವಂಥದ್ದು. ಅದಾದ ನಂತರ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರಿರುತ್ತೆ. ಅದಾದ ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರ್ ಇಲ್ಲಿ ಶೋ ಆಗುವಂಥದ್ದು. ಕೊನೆಯ 4 ಅಂಕಿಗಳು ತಮಗೆ ಮೊಬೈಲ್ ನಂಬರ್ನ ಶೋ ಆಗುವಂಥದ್ದು ವಿಷಯ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ವೀಕ್ಷಕರು ನೋಡ್ಕೊಬೋದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ಇದೆ. ಸೆಂಡ್ OTP ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡೋದಾಗಿರುತ್ತೆ. ಇಲ್ಲಿ ತಮಗೆ OTPನ ಎಂಟ್ರಿ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಕೋಬೋದು, ಇಲ್ಲಿ ಬಂದಿರತಕ್ಕಂಥ OTPನ ಇಲ್ಲಿ ವೆರಿಫೈ ಮಾಡ್ತಾ ಇದ್ದೀನಿ. ವೀಕ್ಷಕರೇ ನೋಡ್ಕೋಬೋದು, OTPನ ವೆರಿಫೈ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಇ ಎಪಿಕ್ ಅಂತ ಇದೆ. ಡೌನ್ಲೋಡ್ ಇ ಎಪಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೊಸದಾಗಿ ಇವಾಗ ಐ ಡಿ ಕಾರ್ಡ್ ಏನಿರುತ್ತೆ, ಹೊಸ ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಆಗುವಂಥದ್ದು ವೀಕ್ಷಕರೇ. ಅಂದರೆ ಕಲರ್ ಪ್ರಿಂಟಲ್ಲಿ ಯಾವ ರೀತಿ ಇವಾಗ ಚುನಾವಣಾ ಆಯೋಗದ ಕಡೆಯಿಂದ ಹೊಸ ವೋಟರ್ ಐ ಡಿ ಕಾರ್ಡ್ಗಳನ್ನು ಡೌನ್ಲೋಡ್ ಆಗ್ತಾ ಇದೆ, ಅದೇ ರೀತಿಯಾಗಿ ನೀವು ಒಂದು ಮೊಬೈಲ್ ಮುಖಾಂತರವೇ ಹೊಸದಾಗಿ ವೋಟರ್ ಐ ಡಿ ಕಾರ್ಡ್ಗಳನ್ನು ನೀವು ಮೊಬೈಲ್ ಮುಖಾಂತರವೇ ಡೌನ್ಲೋಡ್ ಮಾಡ್ಕೋಬೋದು ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾದ ವಿಧಾನಗಳಿಂದ ನೀವು ವೋಟರ್ ಐ ಡಿ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ವೀಕ್ಷಕರೇ. ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಮಗೆ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ವೋಟರ್ ಐ ಡಿ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಆಗುತ್ತೆ ಅಂತ. ವೀಕ್ಷಕರೇ ನೋಡ್ಕೋಬೋದು, ಈ ರೀತಿಯಾಗಿ ಕಲರ್ ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಆಗಿರುವಂಥದ್ದು. ಇವಾಗ ವೋಟರ್ ಐ ಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ಹೀಗಾಗಿ ಪ್ರತಿಯೊಬ್ಬರು ಕೂಡ ವೋಟರ್ ಐ ಡಿ ಕಾರ್ಡ್ಗಳನ್ನು ಈ ರೀತಿಯಾಗಿ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಮೊಬೈಲ್ ಫೋನಿನ ಮುಖಾಂತರವೇ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ವೋಟರ್ ಐ ಡಿ ಕಾರ್ಡ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ವೋಟರ್ ಐ ಡಿ ಕಾರ್ಡ್ಗಳನ್ನ ಈ ರೀತಿಯಾಗಿ ಕಲರ್ ಪ್ರಿಂಟ್ ನಿಮ್ಮ ಹತ್ರ ಏನಾದರೂ ಕಳೆದರೂ ಕೂಡ ಈ ರೀತಿಯಾಗಿ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.